ಇನ್ನು ಪರವಾಗಿರುವಂಥವರು ಕೂಡ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ನಮಗೆ ಟೌನ್ಶಿಪ್ ಬೇಕು ಅಂತ ಹೇಳುವಂಥವ್ರು. ಅಲ್ಲಿ ಇನ್ನೊಂದು ಪ್ರತಿಭಟನೆ ಶುರುವಾಗಿದೆ. ಈಗ ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ನೋಡಿ. ವೆಹಿಕಲ್ಗಳು ನಿಂತಿವೆ, ರೋಡ್ ಬ್ಲಾಕ್ ಆಗಿದೆ. ಬಿಡದಿ ಹಾರೋಹಳ್ಳಿ ರಸ್ತೆ, ಆ ರಸ್ತೆಯನ್ನು ತಡೆದು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಇದರ ಪರವಾಗಿರುವಂಥವ್ರು, ಬಿಡದಿ ಟೌನ್ಶಿಪ್ ಬೇಕು ಅನ್ನುವಂಥವ್ರು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಸ್ಪಾಟಲ್ಲೇ ಇದ್ದಾರೆ. ಪ್ರಶಾಂತ್, ನಾವು ನೋಡ್ತಾ ಇದ್ದೀವಿ ನಿನ್ನೆ ನಡೆದಂಥ ಘಟನಾವಳಿಗಳು. ಈ ಅಧಿಕಾರಿಗಳನ್ನು ಅಟ್ಟಾಡಿಸ್ಕೊಂಡು ಹೊಡೆದ್ರು ಜನಗಳು, ಅದೊಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ, ಈಗ ಇಲ್ಲ ನಮಗೆ ಬೇಕು ಈ ಟೌನ್ಶಿಪ್ ಅನ್ನುವಂಥವ್ರು ಈಗ ಪ್ರತಿಭಟನೆ ಶುರು ಮಾಡಿದ್ದಾರೆ. ನೀವು ಸ್ಥಳದಲ್ಲೇ ಇದ್ದೀರಿ, ಏನು ಹೆಚ್ಚಿನ ವಿವರ ಏನಿದೆ ಇದ್ರ ಬಗ್ಗೆ? ರಂಗನಾಥ್, ಈ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಒಂದು ಕಡೆ ರಾಜಕೀಯವಾಗಿ ಸಂಪೂರ್ಣ ರಾಜಕೀಯ ತಿರುವನ್ನು ಪಡ್ಕೊಂಡಿದ್ರೆ, ಮತ್ತೊಂದು ಕಡೆ ರೈತರು ವರ್ಸಸ್ ರೈತರು ಅನ್ನುವಂಥದ್ದಾಗಿದೆ. ನಿನ್ನೆ ಮಂಡಳ್ಳಿ ಗ್ರಾಮಕ್ಕೆ JMC ಸರ್ವೆಗೆ ಬಂದಂಥ ಸಂದರ್ಭದಲ್ಲಿ ಯೋಜನೆ ವಿರುದ್ಧವಾಗಿರುವಂಥ ರೈತರು ವಿರೋಧವನ್ನು ವ್ಯಕ್ತಪಡಿಸಿ ಅಲ್ಲಿರುವಂಥ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ರು, ಅಟ್ಟಾಡಿಸಿ ಹೊಡೆದ್ರು. ಮತ್ತೊಂದು ಕಡೆ ಇವತ್ತು ಕೂಡ ಬೈರಮಂಗಲದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ JMC ಕಾರ್ಯ ಮಾಡಬಾರ್ದು ಅಂತೇಳಿ ಒನಕೆಯನ್ನು, ವಿಷದ ಬಾಟಲ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ಸರ್ವೆಗೆ ಬಂದರೆ ನಾವು ವಿಷವನ್ನು ಕುಡಿತೀವಿ, ನಮ್ಮ ಒಂದು ಎಣದ ಮೇಲೆ ಸರ್ವೆ ಕಾರ್ಯ ಮಾಡಿ ಅಂತ. ಮತ್ತೊಂದು ಕಡೆ ಯೋಜನೆ ಪರವಾಗಿರುವಂಥ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ವನವಾಸವನ್ನು ಅನುಭವಿಸ್ತಾ ಇದ್ದೀವಿ, ಸಾಕಷ್ಟು ಸಂಕಷ್ಟದಲ್ಲಿ ಸಿಕ್ಕಿದ್ದೀವಿ. ಈಗ JMC ಕಾರ್ಯವನ್ನು ಶೀಘ್ರವೇ ಆರಂಭಿಸಬೇಕು, ನಾವೆಲ್ಲರೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ ಅಂತೇಳಿ, ಮತ್ತು ಪರಿಹಾರವನ್ನು ಶೀಘ್ರವೇ ಕೊಡಬೇಕು ಅಂತೇಳಿ ಈ ಬೈರಮಂಗಲದೇನೇನು ವಿರೋಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದರ ಸಮೀಪದಲ್ಲೇ ಪರವಾಗಿರುವಂಥ ರೈತರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಒಂದು ಸ್ಥಳದಲ್ಲಿ ಇದ್ದೀನಿ. ಕೆಲವೇ ನಿಮಿಷಗಳ ಹಿಂದೆ ಬಿಡದಿ ಮತ್ತು ಹಾರೋಹಳ್ಳಿ ರಸ್ತೆಯನ್ನು ಕೂಡ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಯೋಜನೆ ಬೇಡ, ಸರ್ವೆ ಕಾರ್ಯ ಬೇಡ ಅಂತ, ಮತ್ತೊಂದು ಕಡೆ ಶೀಘ್ರವೇ ಯೋಜನೆ ಮಾಡಬೇಕು, ನಮಗೆ ಬೇಗ ಪರಿಹಾರ ಕೊಡಬೇಕು ಅಂತೇಳಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಯೋಜನೆ ಪರವಾಗಿರುವಂಥ ರೈತರು. ಇಲ್ಲಿ ಪೆಂಡಾಲ್ನ ಕೆಳಭಾಗದಲ್ಲಿ ಕುಳಿತು ಕಳೆದ ಕೆಲ ದಿನಗಳಿಂದಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಇನ್ಸಿಡೆಂಟ್ ಆಯಿತು, ಆ ಒಂದು ಇನ್ಸಿಡೆಂಟ್ಗೆ ವಿರುದ್ಧವಾಗಿ ಅಂದರೆ ಈಗ ನಮಗೆ ಶೀಘ್ರವೇ ಪರಿಹಾರ ಬೇಕು, JMC ಕಾರ್ಯ ಆಗಬೇಕು, ಭೂಸ್ವಾಧೀನ ಮಾಡಿ ಅಂತೇಳಿ ಸರ್ಕಾರದ ವಿರುದ್ಧನೇ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಒಂದು ಕಡೆ ರಾಜಕೀಯ ತಿರುವು, ಮತ್ತೊಂದು ಕಡೆ ರೈತರು ವರ್ಸಸ್ ರೈತರು ಅಂತ. ಇದೀಗ ಕೆಲವೇ ನಿಮಿಷಗಳ ಕೆಳಗೆ ಮಾತಾಡಿದಂಥ ಬಾಲಕೃಷ್ಣ ಅವರು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನಿನ್ನೆ ಪ್ರತಿಭಟನೆ ಹಿಂದೆ ಕುಮಾರಸ್ವಾಮಿ ಅವರು ಇದ್ದಾರೆ. ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿ ಈ ಒಂದು ಘಟನೆಯನ್ನು ನಡೆಸಿರುವಂಥದ್ದು ಅಂತೇಳಿ ಒಂದು ಕಡೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿರುವಂಥ ರೈತರು ನಮಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬೇಗ ಯೋಜನೆ ಆಗಬೇಕು ಅಂತ. ಒಟ್ಟಾರೆ ಈ ಬೈರಮಂಗಲ ಈಗ ಪ್ರತಿಭಟನಾ ಸ್ಥಳಕ್ಕೆ ಅಂದರೆ ರೈತರು ವರ್ಸಸ್ ರೈತರು ಪರ ವಿರೋಧದ ಚರ್ಚೆಗೆ, ಹೋರಾಟಕ್ಕೆ ವೇದಿಕೆ ಆಗಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.